ಬೇರೆ ಬೇರೆ ಥರ ರಕ್ತಸ್ರಾವ ಆಗುತ್ತೆ. ಒಂದು ಅಲ್ಲಿ ಕಟ್ಟಾದರೆ, ಗಾಯ ಆದರೆ, ಎಲ್ಲಾದರೂ ಗಾಯ ಆದರೆ ರಕ್ತ ಬರುತ್ತೆ, ಅದು ನ್ಯಾಚುರಲ್. ಅದು ಯಾಕೆಂದರೆ ನಾವು ಚರ್ಮದ ಕೆಳಗೆಲ್ಲ ಫುಲ್ ರಕ್ತನಾಳಗಳು ತುಂಬಿಕೊಂಡಿರುತ್ತೆ. ಸೊ ಅಲ್ಲೇನೋ ಕಟ್ಟಾಗುತ್ತೆ, ಗಾಯ ಆದರೆ ರಕ್ತ ಬೀಳುತ್ತೆ. ಅದನ್ನು ಫಿಶರ್ ಅಂತೀವಿ. ಯೂಶ್ವಲಾಗಿ ಕಟ್ಟಾಗಿ ರಕ್ತ ಬೀಳೋದ್ರಲ್ಲಿ ನೋವಿರುತ್ತೆ, ಯಾಕಂದರೆ ಗಾಯ ಆಗಿರುತ್ತಲ್ಲ, ಅದನ್ನು ನೋವಿರುತ್ತೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇದು ಯಾರಿಗಾರ ನೋವು ಇದ್ದು ರಕ್ತನೂ ಬೀಳ್ತಾ ಇದ್ದರೆ ಮೋಸ್ಟ್ಲಿ ಫಿಶರ್ ಆಗಿರ್ಬೋದು ಅಂತ. ಕೆಲವರಿಗೆ ಹುಣ್ಣುಗಳಾಗಿರ್ತವೆ, ಬಾಯಿ ಹುಣ್ಣಾಗುತ್ತಲ್ಲ, ಆ ಥರ ಆ ಜಾಗದಲ್ಲಿ ಹುಣ್ಣುಗಳಾಗುತ್ತೆ. ಹುಣ್ಣಾದ್ರಾಗೂ ಕೂಡ ರಕ್ತ ಅದ್ರ ಮೋಷನ್ ಅದ್ರ ಮೇಲೆ ಹೋದಾಗ ತರಿಸ್ಕೊಂಡು ರಕ್ತ ಬೀಳುತ್ತೆ. ಇನ್ನೊಂದು, ಕೆಲವರಿಗೆ ಕ್ಯಾನ್ಸರ್ ಗಡ್ಡೆ ಇರುತ್ತೆ, ಒಳಗಡೆ ಕ್ಯಾನ್ಸರ್ ಗಡ್ಡೆಗಳು ಬೆಳ್ಕೊಂಡಿರುತ್ತೆ, ಅದರಿಂದ ರಕ್ತ ಬೀಳುತ್ತೆ. ಕೆಲವ್ರಿಗೆ ಪಾಲಿಪ್ಸ್ ಅಂತ ಬೆಳ್ಕೊಂಡಿರುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಪೈಲ್ಸು, ಫಿಶರು ಅವೆಲ್ಲ ತುಂಬ ಅನ್ಕಾಮನ್. ಮಕ್ಕಳಲ್ಲಿ ರಕ್ತ ಬೀಳ್ತಾ ಇದೆ ಅಂದರೆ ಒಂಥರ ಸಾಲಿಟರಿ ರೆಕ್ಟಲ್ ಪಾಲಿಪ್ಸ್ ಅಂತ ಒಳಗಡೆ ಇರುತ್ತೆ, ಒಂದು ಚಿಕ್ಕ ಬೆಳವಣಿಗೆ ಇರುತ್ತೆ. ಅದೇನು ಡೇಂಜರ್ ಆಗಿರಲ್ಲ, ಬಟ್ ಅದರಿಂದ ಬ್ಲೀಡಿಂಗ್ ಆಗುತ್ತೆ. ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಅದೆಲ್ಲ ಯಾಕೆ ಕಾರಣ ಅಂತ ನೋಡೋದು ಎಲ್ಲದಕ್ಕಿಂತ ಮುಖ್ಯ.